ಇಟ್ಕೊಂಡು ಏನೋ ಈ ರಾಜಕೀಯ ಮಾಡಲಿಕ್ಕೆ ಹೋದರು. ಬಟ್ ಅದು ಯಶಸ್ವಿ ಆಗ್ತಾ ಇಲ್ಲ. ಇವ್ರ ಜೊತೆಗೆ ಪಾಪ ಅವರು ಆದಿವಾಸಿಗಳ ಸಹಿತ ತೊಂದರೆ ಅನುಭವಿಸೋಂಥದ್ದು ಅಂತ. ಇವತ್ತು ನೋಡ್ರಿ ನಮ್ಮ ಏನಪ್ಪ ಅಂತಂದ್ರೆ ಈ ವಿಷಯದಲ್ಲೇ ನಮ್ಮ ಡಿ ರಾಜಾ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಹೇಳ್ತಾರೆ, ಕೇಶವರಾವ್ ಸೇರಿದಂತೆ 27 ನಕ್ಸಲರ ಹತ್ಯೆಯನ್ನು ಖಂಡಿಸುತ್ತೇವೆ. ಹತ್ಯೆ ಖಂಡಿಸಂತ ಹೇಳ್ತಾರೆ. ಇದು ಸರಿ ತಪ್ಪ ಬೇರೆ ವಿಷಯ. ಖಂಡಿಸಿದ್ದಾರೆ ಅವರು. ಯಾಕೆ ಖಂಡಿಸ್ತಾರಪ್ಪ ಅಂತಂದ್ರೆ ಈ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು. 27 ಮಂದಿ ದಿನಕ್ಕೆ ಒಂದಲ್ಲ, ಇದು ಹೆಂಗಾಯ್ತು ಏನಾಯ್ತು ಅಂತೇಳಿ ನ್ಯಾಯಾಂಗ ತನಿಖೆ ಆಗಬೇಕು. ಕಾರ್ಯಾಚರಣೆಯಲ್ಲಿ ಛತ್ತೀಸ್ಗಢದ ಆದಿವಾಸಿಗಳನ್ನು ಹತ್ಯೆ ಮಾಡಲಾಗಿದೆ. ಇಲ್ಲಿ ಮಾಡುವಲ್ಲಿ ಒಂದು ಆರೋಪ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಆದಿವಾಸಿಗಳ ಸಹಿತ ಇವ್ರು ಜುಡಿ ತಿರ್ಕೊಂಡಿದ್ದಾರೆ. ಅದು ಗೊತ್ತಾಗಲಿ ಸತ್ತಿದ್ದಾರೆ ಅವರು ನೆಕ್ಸೈಟ್ ಅಂತ ಹೊಡೆದು ತೆಗೆದಾರಂತ. ಹೌದು, ಆದಿವಾಸಿಗಳಿಗೆ ಅನ್ಯಾಯ ಆಗಿದೆ. ಕಾಡನ್ನು ಕೊಡ್ತಿಲ್ಲ, ಕಾಡನ್ನು ಬಾಳೆ ಮಾಡಿ ಕೊಡ್ತಾ ಇಲ್ಲ, ಇವೆಲ್ಲ ನೋಡ್ತಾ ಇದ್ವಿ. ಅದು ಅದಕ್ಕಾಗಿ ಕಾರ್ಪೊರೇಟ್ಗಳಿಗೆ ಕಾಡನ್ನು ಕೊಡ್ತಾ ಇರೋದು ಇದು ಛತ್ತೀಸ್ಗಢದಲ್ಲೇ ಮಾಡೋದು ಅದು ನೋಡ್ತಾ ಇದ್ವಿ. ಸರ್ಕಾರದಿಂದ ಆಗಿರೋ ತಪ್ಪುಗಳಿಲ್ಲ ಅಂತಲ್ಲ, ಆದರೆ ಆದಿವಾಸಿಗಳನ್ನ ಮುಂದಿಟ್ಟು ಮಾಡುವಂಥ ಕೆಲಸದಿಂದಾಗೆ ಪಾಪ ಆದಿವಾಸಿಗಳ ಹೆಸರು ನೋವಾಗ್ಯದ. ನೋವಲ್ಲ, ಸಾವುಗಳು ಅನುಭವಿಸುವಂಥ ಪ್ರಸಂಗ ಬರಲಿಕ್ಕೆ. ಅದಕ್ಕೆ ನಕ್ಸಲಿಸಮ್ ಅದನ್ನು ಕಾಡಿನಲ್ಲಿ ಬಂಧುಗಳದ್ದು ಹೋರಾಟ ಮಾಡೋಕ್ಕಿಂತ ಈ ಜನರಿಗಾದ ಅನ್ಯಾಯವನ್ನು ಇಲ್ಲಿ ಒಂದು ನಮ್ಮ ನಾಗರಿಕ ಸಂಸ್ಥೆಗಳಿದ್ದಾವಲ್ಲ, ಸ್ವತಃ ಅವರು ಬಂದಿಲ್ಲ ಹೋರಾಟ ಮಾಡ್ಬೋದು. ಕೇಶವರಾವ್ ಅವರು ಅಂತವರು ಇನ್ನೂ ಇದ್ದರೆ ಅವರು ಬಂದು ಹೋರಾಟ ಮಾಡಲಿ. ಗಾಂಧೀಜಿಯವ್ರು ಹಾಕಿಕೊಟ್ಟಂಥ ಮಾರ್ಗದೇ ಇಲ್ಲ. ಅನ್ಯಾಯ ಪ್ರತಿಭಟಿಸುವಂಥ ಹಕ್ಕು ಎಲ್ಲರಿಗೂ ಅದ. ಇವತ್ತು ನೋಡ್ರಿ, ವರ್ಷಗಟ್ಟಲೆ ನಮ್ಮ ರೈತರು ದೆಹಲಿ ಸುತ್ತಮುತ್ತ ಹೋರಾಟ ಮಾಡಿದರು, ಗೆದ್ದರು ಸೋದರು ಬೇರೆ ವಿಷಯ. ಬಟ್ ಕೊನೆಗೆ 3 ಕಾಯ್ದೆ ಕಾನೂನು ಹಿಂದೆ ಸರಿಸಲು ಯಶಸ್ವಿ ಆದರು. ಅದು ಇವತ್ತಿಗೂ ಆಗಿಲ್ಲ. ಇನ್ನೂ ಕಾರ್ಯ